ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ಹಡಗಲಿ ತಾಲೂಕಿನಲ್ಲಿ ನಮ್ಮ ಮಂಜಪ್ಪ ಸರ್ಗೆ ಕಳೆದ ಒಂದು ತಿಂಗಳಿಂದ ನಮ್ಮ ವಿಕ್ಟರಿ ಕಿಟ್ ಸಂಸ್ಥೆಯ ಆರ್ಗಾನಿಕ್ ಪ್ರಾಡಕ್ಟ್ನ ಕೊಟ್ಟಿದ್ವಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈರುಳ್ಳಿ ಬೆಳೆಗೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತ. ಬನ್ನಿ ಸ್ನೇಹಿತರೆ, ನಮ್ಮ ರೈತ ಮಿತ್ರರಾದ ಮಂಜುನಾಥ್ ಸರ್ ಇಲ್ಲೇ ಇದ್ದಾರೆ. ಅವ್ರ ಮುಖಾಂತರ ಕೇಳೋಣ ನಮ್ಮ ಪ್ರಾಡಕ್ಟ್ ಯಾವ ಥರ ಕೆಲಸ ಮಾಡಿದೆ, ಫಲಿತಾಂಶ ಹೇಗೆ ಬಂದಿದೆ ಅಂತ. ನಮಸ್ತೆ ಸರ್. ಸರ್, ನೀವು ಕಳೆದ ಒಂದು ತಿಂಗಳಿಂದ ನಮ್ಮ ವಿಕ್ಟರಿ ಸಂಸ್ಥೆಯ ಸಾವಯವ ಗೊಬ್ಬರವನ್ನು ಕೊಟ್ಟಿದ್ವಿ. ಸರ್, ಯಾವ ಥರ ರಿಸಲ್ಟ್ ಬಂದಿದೆ ಸರ್? ರಿಸಲ್ಟ್ ಬಂದರೆ ಚೆನ್ನಾಗಿದೆ ಸರ್. ಆರ್ಗಾನಿಕ್ ಬಳಸಕ್ಕೆ ಅವಾಗ ಸರ್ಕಾರಿ ಗೊಬ್ಬರ ಬಳಸ್ತಿದ್ವಿ. ಹಾಂ ಸರ್. ಇದಕ್ಕೆ ಆರ್ಗಾನಿಕ್ ಅಂದ್ರೆ ಭಾರಿ ಚೆನ್ನಾಗಿದೆ. ತಡಿ ಗಿಡ ಭಾರಿ ಚೆನ್ನಾಗಿದೆ. ಹಾಂ ಸರ್, ನೋಡಿ ತಡಿ ಹೆಂಗೆ ಚೆನ್ನಾಗಿದೆಯಲ್ಲ ಸರ್? ಹಾಂ, ಚೆನ್ನಾಗಿದೆ. ಭಾರಿ ದಡಿ ಕಟ್ಟಿತ್ತು. ಭಾರಿ ದಡಿ ಕಟ್ಟಿದೆ ಸರ್. ಈಗ ಏನೇನು ಬಳಸಿದ್ರಿ ಸರ್? ಹೆಸರು ಗೊತ್ತಿಲ್ಲ ಸರ್, ನಾನೇ ಹೇಳ್ತೀನಿ. ಈಗ ನಾವು ನಿಮಗೆ ವಿಕ್ಟರಿ ಕಿಂಗ್ ಮೇಕರ್ ಅಂತ ಒಂದು ಕೊಟ್ಟಿದ್ವಿ, ಆಮೇಲೆ ಗ್ರೀನ್ ಗೋಲ್ಡ್ ಅಂತ ಒಂದು ಪ್ರಾಡಕ್ಟ್ ಕೊಟ್ಟಿದ್ವಿ, ಆಮೇಲೆ ಸಮ್ ಗ್ರಾನ್ಯುವಲ್ಸ್ ಅಂತ ಕೊಟ್ಟಿದ್ವಿ ಸರ್. ಈಗ ಅದನ್ನು ಬಳಸಿದ್ರಿ ನೀವು. ಆ ಒಂದು ಪ್ರಾಡಕ್ಟ್ ಖರ್ಚಿಗೂ ಈಗ ನೀವು ಕೆಮಿಕಲ್ ಬಳಸೋದು ಡಿಫ್ರೆನ್ಸ್ ಏನಿತ್ತು ಸರ್? ಖರ್ಚು ಎಷ್ಟಾಗೈತೆ ರೀ? ಇದು ಚೀಲಕ್ಕೆ 1450 ರೂಪಾಯಿ ಐತ್ರಿ. ಅದು 10 kg ಬ್ಯಾಗಿಗೆ 1000 ರೂಪಾಯಿ ತಗೊಂಡ್ರಿ. ಇದಕ್ಕೆ ಅದಕ್ಕೂ 400-500 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಮ್ಮಿ ರೇಟ್ ಸರ್. ರಿಸಲ್ಟ್ ಯಾವ ಥರ ಇದೆ? ರಿಸಲ್ಟ್ ಅದಕ್ಕೂ ಇದು ಚೆನ್ನಾಗಿದೆ ಸರ್. ಇದು ಮನಸ್ಸು ತೃಪ್ತಿ ಅಷ್ಟೇ ಸರ್? ಈಗ ಬೇರೆ ರೈತರು ಕೂಡ ನಮ್ಮ ಕಂಪ್ನಿ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದಾ ಸರ್? ಮಾಡ್ಬೋದು ಸರ್. ಸರ್, ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ ಸರ್? ಎಲ್ಲರೂ ಯೂಸ್ ಮಾಡ್ಬೋದು ಸರ್. ಚೆನ್ನಾಗಿದೆ ಸರ್. ನೋಡಿ ಸರ್, ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾವ ಥರ ರಿಸಲ್ಟ್ ಬಂದಿದೆ ಅಂತ ನೋಡ್ಬೋದು. ಎಲ್ಲ ಕಡೆ ಒಂದೇ ಥರ ಈರುಳ್ಳಿ, ಇಲ್ಲೂ ಒಂದು ಕಡೆಗೆ ಏರಿಲ್ಲ, ಒಂದು ಕಡೆಗೆ ಇಳಿವಿಲ್ಲ. ನೋಡ್ತಾ ಇರ್ಬೋದು ಸರ್ ಯಾವ ಥರ ಬಂದಿದೆ ಅಂತ. ನಾನು ಕೇಳ್ಕೊಳ್ಳೋದು ಇಷ್ಟೇ. ಎಲ್ಲ ಸ್ನೇಹಿತರು, ಎಲ್ಲ ರೈತರು ನಮ್ಮ ವಿಕ್ಟರಿ ಕಿಟ್ ಸಂಸ್ಥೆಯ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ಯೂಸ್ ಮಾಡಿರಿ. ಅಧಿಕ ಇಳುವರಿ ತಗೊಳ್ರಿ. ಕೆಮಿಕಲ್ ಮುಕ್ತ ಭಾರತವನ್ನಾಗಿ ಮಾಡೋಣ. ಎಲ್ಲರೂ ಕೂಡ ಕೈ ಜೋಡಿಸಿ. ಧನ್ಯವಾದಗಳು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಮ್ಮ ಮಂಜಪ್ಪ ಸರ್ ಒಂದು ಒಳ್ಳೆ ನಮಗೊಂದು ಇನ್ಫಾರ್ಮೇಶನ್ ಕೊಟ್ಟರು. ನೋಡಿ ಸ್ನೇಹಿತರೆ, ಇಲ್ಲಿ ಈ ಕಡೆ ನಮ್ಮ ವಿಕ್ಟರಿ ಸಂಸ್ಥೆ ಆರ್ಗಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ ಯಾವ ಥರ ಬೆಳೆ ಬಂದಿದೆ. ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಕೆಮಿಕಲ್ ಯಾವ ಥರ ಬಂದಿದೆ ನೋಡಿ ಸ್ನೇಹಿತರೆ. ಮಂಜು ಸರ್, ಇದು ಎರಡು ಒಂದೇ ದಿವಸನೇ ಬಿತ್ತನೆ ಆಗಿದೆ ಸರ್? ಒಂದೇ ದಿವಸ ಆಗಿದೆ ಸರ್. ಬಟ್ ಅವ್ರು ಜಾಸ್ತಿಗೆ ಫರ್ಟಿಲೈಸರ್ನ ಯೂಸ್ ಮಾಡಿದ್ದಾರೆ, ಕೆಮಿಕಲ್. ನೋಡಿದ್ರಿ ಸ್ನೇಹಿತರೆ ಯಾವ ಥರ ಬಂದಿದೆ ಅಂತ ಡಿಫ್ರೆನ್ಸ್. ಇದು ನಮ್ಮ ವಿಕ್ಟರಿ ಕಿಟ್ ಸಂಸ್ಥೆಯ ಸಾವಯವ ಗೊಬ್ಬರಗಳನ್ನು ಯೂಸ್ ಮಾಡಿ ಬೆಳೆದಿರ್ತಕ್ಕಂಥ ಒಂದು ಆನಿಯನ್ ಕ್ರಾಪ್ ಸ್ನೇಹಿತರೆ. ಇದು ಹೊರಗಡೆ ಇರತಕ್ಕಂಥ ಕೆಮಿಕಲ್ ಫರ್ಟಿಲೈಸರ್, DAP ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, ಈ ಥರ ಫರ್ಟಿಲೈಸರ್ನ ಯೂಸ್ ಮಾಡಿ ಬಂದಿರತಕ್ಕಂಥ ಬೆಳೆ ನೋಡಿ ಸ್ನೇಹಿತರೆ.